ಬದಲಾವಣೆ ಮಾಡಿದ್ದೀವಿ, ಒಳ್ಳೆಯದಕ್ಕಾಗಿ ಬದಲಾವಣೆ ಮಾಡಿದ್ದೀವಿ. ಹಿಂದೆ ಏನಿತ್ತು, ಆ CEO ಮತ್ತು ಇನ್ನು ಇದನ್ನು ಬಂದು ಏನು ಬೋರ್ಡಿಂದ ಇದು ಬಂದು ಮಿನಿಸ್ಟ್ರು ಫೈನಲೈಸ್ ಮಾಡ್ತಾಯಿದ್ರು, ಮಿನಿಸ್ಟ್ರ್ ಹತ್ರ ಬಂದದ್ದು ಅಪ್ರೂವ್ ಆಗ್ತಾಯಿತ್ತು ಏನು. ಈಗ ನಾವು ಅದನ್ನು ನಾನು ಒಬ್ಬನೇ ಮಾಡಬಾರ್ದು ಅಂತೇಳಿ ಕಲೆಕ್ಟಿವ್ ಆಗಲಿ ಅಂತೇಳಿ ನಾವು ನಮ್ಮ ಸಿಂಗಲ್ ವಿಂಡೋದಲ್ಲಿ ಇಟ್ಕೊಂಡು ಕಮಿಟಿಯಲ್ಲಿ ಇಟ್ಕೊಂಡು ಕ್ಲಿಯರ್ ಮಾಡ್ತಾಯಿದ್ದೀವಿ. ದಿಸ್ ಇಸ್ ಫಾರ್ ಬೆಟರ್. ಇಟ್ಸ್ ನಾಟ್ ಇಂಡಿವಿಜುವಲ್, ಒಬ್ಬನೇ ಅಲ್ಲ, ಎಲ್ಲರೂ ಇರಲಿ ಅಂತ ಕರಲ್ಲಿ ಯಾರು ನಿಮ್ಮ ಡೆವಲಪ್ಮೆಂಟ್ ಕಮಿಷನರ್ ಬರ್ತಾರೆ, ಉದೂರು ಬರ್ತಾರೆ, ಎಲ್ಲರೂ ಬರ್ತಾರೆ ಅದರಲ್ಲಿ. ಆ ಕಮಿಟಿಯಲ್ಲಿ ಇಟ್ಕೊಂಡು ಅಪ್ರೂವ್ ಮಾಡೋದು ಮಾಡಿದ್ವಿ ಒಳ್ಳೆಯ ಉದ್ದೇಶಕ್ಕಾಗಿ. ಮಾನ್ಯ ಸಭಾಪತಿಗಳೇ, ನಾನು ಅವ್ರಿಗೆ ಕೇಳಿದೆ ಒಬ್ಬರಿಗೆ ಎಷ್ಟು CA ನಿವೇಶನ ಕೊಡ್ಬೋದು ಅಂಥೇಳಿ. ಅದಕ್ಕೆ ಎಕ್ಸ್ಟೆಂಡಿಗೆ ಏನಾದ್ರು ಮಿತಿ ಇದೆಯಾ? ನನಗೆ ಇಲ್ಲಿಗೆ ನೀವು ಕೊಟ್ಟಿರೋ ಉತ್ತರದಲ್ಲಿ 10 ಎಕರೆ ಚಿಲ್ಲರೆ ಕೊಟ್ಟಿದ್ದೀರಿ, 7 ಎಕರೆ ಚಿಲ್ಲರೆ ಕೊಟ್ಟಿದ್ದೀರಿ, ಅಂದರೆ ಎಷ್ಟು ಬೇಕಾದರೂ ಕೊಡ್ಬೋದಾ CA ನಿವೇಶನ ಅಂಥೇಳಿ? ಅದಕ್ಕೆ ಏನಾದ್ರು ಮಿತಿ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಕೂಡ ಇನ್ನೂ ಇದೆ. ಓಕೆ, ಇದು ನಮ್ಮ ರಾಜ್ಯದವ್ರಿಗೆ ಮಾತ್ರ CA ನಿವೇಶನನೋ ಹೊರ ರಾಜ್ಯದವರಿಗೂ ಕೊಡ್ಬೋದಾ CA ನಿವೇಶನವನ್ನು? ಈಗ ರಾಜ್ಯದ ಬೌಂಡ್ರಿ ಇದೆಯಾ? ಈಗ ನಮ್ಮ ರಾಜ್ಯದ ಭೂಮಿ ಹೊರ ರಾಜ್ಯದವರಿಗೂ CA ನಿವೇಶನ ಕೊಡ್ಬೋದಾ ಅನ್ನೋದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ಒಂದೇ ಅಡ್ರೆಸ್ಸಿಗೆ ನಾನು ನೋಡಿದೆ, ನಂಬರ್ 22 KHB ಕಾಲೋನಿ, ಸೋಲಾಪುರ, ವಿಜಯಪುರ, 4 ಫ್ಲಾಟ್ ಕೊಟ್ಟಿದ್ದೀರಿ, ಒಂದೇ ಅಡ್ರೆಸ್ಸು. ಅಂದರೆ ಆ ರೀತಿ 4 ಫ್ಲಾಟನ್ನು ಕೊಟ್ಟಿದ್ದೀರಿ. ಇನ್ನೊಂದು ADU ಇನ್ಫ್ರಾ, ಅವರಿಗೆ 3 ಫ್ಲಾಟನ್ನು ಕೊಟ್ಟಿದ್ದೀರಿ, ಒಂದೇ ಕಂಪನಿಗೆ. ಅಂದರೆ ಇದಕ್ಕೆ ಮಿತಿ ಇದೆಯೋ, ಮನಸ್ಸೋ ಇಚ್ಛೆ ಕೊಡ್ಬೋದಾ? ಸನ್ಮಾನ್ಯ ಸಭಾಪತಿಗಳೇ, CI ಸೈಟ್ನಲ್ಲಿ ಈ ರಾಜ್ಯದವ್ರು ಕೊಡಬೇಕು, ಹೊರ ರಾಜ್ಯವ್ರು, ಈಗ ಹಾಸ್ಪಿಟಲ್ ಕಟ್ತೀವಿ, ಹೊರ ರಾಜ್ಯದವ್ರು ಕೊಡಬೇಕಾಗುತ್ತೆ. ಒಟ್ಟು ಮಾನದಂಡ ಏನಿದೆ ಅದರಲ್ಲಿ ಅಪ್ಲಿಕೆಂಟ್ಸ್ನಲ್ಲಿ ಇಟ್ಕೊಂಡು ಅವ್ರಿಗೆ ನಾವು ಅದರ ಅನುಗುಣವಾಗಿ ಆ ಅಪ್ಲಿಕೆಂಟ್ನಲ್ಲಿ ಏನಿದ್ದಾರಲ್ಲ ಅವ್ರು ಇದನ್ನು ನೋಡ್ಕೊಂಡು ನಾವು ಇದನ್ನು ಕೊಡ್ತೀವಿ. ಒಬ್ರಿಗೆ ಒಂದೇ ಕೊಡಬೇಕು ಅಂತೂ ಇಲ್ಲ. ಇಷ್ಟಾದರೂ ಕೂಡ ನಮಗೆ ಇನ್ನೂ ಸುಮಾರು 283 ನಮ್ಗೆ ಬಂದಿರುವಂಥದ್ದು ಕೇವಲ 41 ಅಪ್ಲಿಕೇಶನ್ಸ್ ಮಾಡಿರುವಂಥದ್ದು. ಇನ್ನೂ ನಮಗೆ ಸುಮಾರು ಎಷ್ಟು ಉಳಿತದೆ? 283ರಲ್ಲಿ ಇದು 193 41 ಹೋದರೆ ಇನ್ನೂ 152 ಉಳಿತವೆ. ಈಗೇನು ಹೊರ ರಾಜ್ಯವ್ರು ಕೊಡಬಾರ್ದು ಅಂತ ಇಲ್ಲ, ಅಥವಾ ಒಬ್ಬರಿಗೆ ಒಂದೇ ಕೊಡಬೇಕಂತೂ ಏನು ಇದು ಇಲ್ಲ, ಕೊಡ್ಬೋದು, ಅದರ ಏನು ತಪ್ಪಿಲ್ಲ. ಅಷ್ಟೇ ಯಾಕೆ ನಾವು ಹಿಂದೆ ಇದು ಸಿವಿಕ್ ಕಮ್ಯುನಿಟಿ ಸೈಟು, ರವಿ ಅವರ ಇದು ಸಿವಿಕ್ ಕಮ್ಯುನಿಟಿ ಸೈಟು. ಸಿವಿಕ್ ಕಮ್ಯುನಿಟಿ ಸೈಟು ನಾವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಹಾಸ್ಪಿಟಲ್ ಕೊಡ್ಬೋದು. ಆದರೆ ಹಿಂದೆ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಪಾರ್ಕು, ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಪಾರ್ಕ್ನಲ್ಲಿ ನಾವು 100 ಎಕರೆ ಒಂದು ಶಿಕ್ಷಣ ಸಂಸ್ಥೆ ಕೊಡ್ತೀವಿ. ಶಿಕ್ಷಣ ಸಂಸ್ಥೆ ಇಸ್ ನಾಟ್ ಎ ಇಂಡಸ್ಟ್ರಿಯಲ್ ಎಸ್ಟೇಟ್, ಇಂಡಸ್ಟ್ರಿಯಲ್ ಬಾಡಿ. ಸಿವಿಕ್ ಕಮ್ಯುನಿಟಿದಾಗ ಕೊಡ್ಬೋದು ನಾವು, ಹಾಸ್ಪಿಟಲ್ಸು, ಹೋಟೆಲ್ಸ್ ಎಲ್ಲ. ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಪಾರ್ಕ್ನಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಕೊಡ್ತೀವಿ, ಯೂನಿವರ್ಸಿಟಿ ಕೊಡ್ತೀವಿ. ಕೊಡೋದು ಅಷ್ಟೇ ಅಲ್ಲ, ನಾವು ಅಲ್ಲಿ ಇನ್ಸೆಂಟಿವ್ಸ್ ಯಾರಿಗೆ ಕೊಡ್ತೀವಿ? ಕನ್ಸೆಷನು ಲ್ಯಾಂಡಿಗೆ. ಈಗ ಉದಾಹರಣೆಗೆ ಅಲ್ಲಿ 2.5 ಕೋಟಿ ಇದೆ, 50 ಲಕ್ಷ ಕೊಟ್ಟಿದ್ದೀವಿ. ಯಾರಿಗೆ ಕೊಡ್ತೀವಿ ಇನ್ಸೆಂಟಿವ್ಸ್ ನಾವು? ಓನ್ಲಿ ಫಾರ್ ಇಂಡಸ್ಟ್ರಿಯಲ್, ಲೈಕ್ ಫಾಕ್ಸ್ಕಾನು, ಬೇರೆ ಇಂಡಸ್ಟ್ರಿಯಲ್ಸ್ಗೆ ನಾವು ಇನ್ಸೆಂಟಿವ್ ಕೊಡ್ತೀವಿ. ಆದರೆ ಅಲ್ಲಿ ನಾವು ಸುಮಾರು ನಮ್ಮ ಸರ್ಕಾರಕ್ಕೆ 135 ಕೋಟಿ ರೂಪಾಯಿ ಹಾನಿ ಮಾಡಿ ತುಸು ಕೊಟ್ಟಿದಂಥ ಉದಾಹರಣೆಗಳಿದ್ದಾವೆ. ಅಷ್ಟೇ, ಇನ್ನೂ ಹೇಳ್ಕೋದ್ರೆ ಭಾಳಷ್ಟಿದೆ. ರಾಜಕೀಯ ಮಾಡಕ್ಕೆ ಹೋದ್ರೆ ಭಾಳಷ್ಟು ಮಾತಾಡ್ತೀನಿ ನಾನು. ಶಿಕ್ಷಣ ಸಂಸ್ಥೆ ಹೆಸರು ನಾನು ನಿಮ್ಮ ಹತ್ರ ಉತ್ತರ ಬಯಸ್ತಾ ಇದ್ದೀನಿ. ನಾನು ಹೇಳ್ತೀನಿ ಕೇಳಿ. ಈಗ ನೀವು ಗಾಬರಿ ಅರ್ಥದಲ್ಲಿ ಕೇಳಿದ್ರೆ ಗಾಬರಿ ಆಗ್ತಿರೋ ನೋಡಿದ್ರೆ ನನ್ಗೆ ಅನ್ಸುತ್ತೆ ಏನು ಇದರಲ್ಲಿ ನಿಯಮಗಳ ಉಲ್ಲಂಘನೆ ಆಗಿದೆ. ನಿಯಮಗಳ ಉಲ್ಲಂಘನೆ ಆಗಿದೆ. ಕ್ಯಾಬಿನೆಟ್ ಅಲ್ಲಿ ನೋಡಿ, ಈ ಸರ್ಕಾರಕ್ಕೆ ವಿಶೇಷವಾಗಿರೋ ಪ್ರಾತಿನಿಧ್ಯ ಕೊಡೋದಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ. ಅಂತ ಸಂದರ್ಭಗಳಲ್ಲಿ ಕ್ಯಾಬಿನೆಟ್ ಮುಂದೆ ವಿಷಯ ತಂದು ಕನ್ಸೆಷನ್ ಕೊಡ್ತಾರೆ. ಕ್ಯಾಬಿನೆಟ್ ಮುಂದೆ ವಿಷಯ ತಂದು ಕನ್ಸೆಷನ್ ಕೊಡ್ತಾರೆ. ಈಗ ನೀವು ಇಂಥ ರೀತಿ ಕೊಡಬೇಕಾದ್ರೆ, ಒಬ್ಬರಿಗೆ 4 ನಿವೇಶನ ಕೊಡಬೇಕಾದ್ರೆ ವಿಶೇಷ ಪ್ರಾತಿನಿಧ್ಯ ಏನಾದ್ರು ಕೊಟ್ಟಿದ್ದೀರಾ? ಕ್ಯಾಬಿನೆಟ್ ಮುಂದೆ ಏನಾದ್ರು ತಂದು ನಿಯಮಗಳು ಬದಲಾಯಿಸಿದ್ದೀರಾ? ಇನ್ನೂ ಬಹಳ ಕಾರ್ಯ ನೀವು ಅಪ್ಲೈ ಮಾಡಿ ನಿಮಗೂ ಕೊಡ್ತೀವಿ. ಸನ್ಮಾನ್ಯ ಸಭಾಪತಿಗಳೇ, ನಾನು ಹೇಳೋದಷ್ಟೇ,